ಸರ್ಕಾರ ರಾಜ್ಯಪಾಲರ ನಡುವೆ ಸಾಂವಿಧಾನಿಕ ಸಂಘರ್ಷ ತೀವ್ರ ಕುತೂಹಲಕ್ಕೆ ಕಾರಣವಾದ ಥಾವರ್ ಚಂದ್ ನಡೆ ಈಗಾಗಲೇ ಭಾಷಣದ 11 ಪ್ಯಾರಾ ಕೈಬಿಡುವಂತೆ ಸೂಚನೆ ಕ್ಯಾಬಿನೆಟ್ ನಿರ್ಣಯ ಕೈಬಿಡುವುದಕ್ಕೆ ಸರ್ಕಾರದ ನಿರಾಕರಣೆ ಹಾಗಾದ್ರೆ ರಾಜ್ಯಪಾಲರು ಸದನಕ್ಕೆ ಹಾಜರಾದರೂ ಭಾಷಣ ಮೊಟಕುಗೊಳಿಸಿ ಹೊರಡ್ತಾರಾ ಅನ್ನೋದು ಪ್ರಶ್ನೆ ಅದೇ ಈಗ ಇರೋದು ಮೂರೇ ಪ್ರಶ್ನೆ ಒಂದು ಬರ್ತಾರಾ ಇನ್ನೊಂದು ಬಂದ್ರೂ ಭಾಷಣ ಓದ್ತಾರಾ ಭಾಷಣ ಓದಿದ್ರೂ ಆ 11 ಪ್ಯಾರಾ ಇದೆಯಲ್ಲ ಅದನ್ನು ಓದ್ತಾರೆ ಈ ಮೂರು ಪ್ರಶ್ನೆ ಇರೋದು ಇವಾಗ ಎಲ್ರಿಗೂ ಇದೊಂದೇ ಕುತೂಹಲ ಬರಲೇಬೇಕಾಗತ್ತೆ ಈ ಥರ ಬರದೇ ಅಂತೂ ಇರಲ್ಲ ಅಂತಲೂ ಕೂಡ ಸರ್ಕಾರದವರೇ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ ಇದು ಇನ್ನೊಂದು ಹಂತಕ್ಕೆ ಹೋಗ್ಬಿಡುತ್ತೆ ಬರಲಿಲ್ಲ ಅಂತಂದರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗ್ಬಿಡುತ್ತೆ ಆಮೇಲೆ ನಾವು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ ಸೊ ಅಂಥ ದೊಡ್ಡ ನಿರ್ಣಯ ಕೈಗೊಳ್ಳೋದು ಡೌಟು ಬರದೇ ಇಲ್ಲ ಅಂತ ಬರಬಹುದು ಬಂದರೆ ಭಾಷಣ ಎಷ್ಟು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಮೊದಲ ಸ್ವಲ್ಪ ಸಾಲುಗಳನ್ನು ಮಾತ್ರ ಓದ್ಬೋದಾ ಅಥವಾ ಕೊನೆ ತನಕ ಓದಿ ಈ 11 ಪ್ಯಾರಾ ಅವ್ರಿಗೇನು ಇಷ್ಟ ಇಲ್ವೋ ಓದಲ್ಲ ಅಂತಿದ್ದಾರೋ ಅದನ್ನು ಮಾತ್ರ ಓದ್ದೇನೆ ಮೊಟಕುಗೊಳಿಸಿ ಹೋಗ್ಬೋದೇನೋ ಅನ್ನೋದೊಂದು ಪ್ರಶ್ನೆ ಇದೆ ನೋಡೋಣ ಏನಾಗುತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತಲ್ಲ ಏನು ಬೆಳವಣಿಗೆ ಆಗುತ್ತೆ ಅಂತ ನೋಡಿ ರಾಜ್ಯಪಾಲರು ಬಹಳಷ್ಟು ಬಾರಿ ಈ ಸರ್ಕಾರದವರು ಕಳಿಸಿರುವಂಥ ಮಸೂದೆಯನ್ನು ಬಿಲ್ಲನ್ನು ವಾಪಸ್ ಕಳಿಸಿದ್ದಾರೆ ನನ್ನ ಸಹಿನೇ ಹಾಕಲ್ಲ ಅಂತೇಳಿ ವಾಪಸ್ ಕಳಿಸಿದ್ದಾರೆ ಈ ದ್ವೇಷ ಭಾಷಣದ ವಿಚಾರದಲ್ಲೂ ಇದಾಗಿತ್ತು BJPಗರೆಲ್ಲ ಹೋಗಿ ಕೇಳ್ಕೊಂಡಿದ್ರು ದ್ವೇಷ ಭಾಷಣ ಮಸೂದೆ ತಂದ್ರಲ್ಲ ಈ ಸರ್ಕಾರದವರು ಅದಕ್ಕೆ ವಿರೋಧ ಕೂಡ ವ್ಯಕ್ತ ಆಗಿತ್ತು ಅಂದರೆ ಕೆಲವೊಂದಕ್ಕೆ ಬಿಲ್ಕುಲ್ ಒಪ್ಕೊಂಡಿದ್ದಿಲ್ಲ ರಾಜ್ಯಪಾಲರು ಆಗಿಂದಲೂ ಒಂದಿರೋದು ಓಕೆ ಈ ಸರ್ಕಾರ ಮತ್ತು ರಾಜ್ಯಪಾಲರಿಗೆ ಆಗಬರಲ್ಲ ಅವ್ರು ಹೇಳಿದ್ದು ಇವ್ರು ಒಪ್ಕೊಳ್ಳಲ್ಲ ಇವ್ರು ಹೇಳಿದ್ದು ಅವ್ರು ಒಪ್ಕೊಳ್ಳಲ್ಲ ಪ್ರತಿಷ್ಠೆ ರಾಜಕೀಯ ಅಂತ ಇದೇನೇ ಇರಲಿ ಇದನ್ನು ಹೊರತುಪಡಿಸಿಯೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಆ ಥರ ಇರಿಸು ಮುರ್ಸು ಆಗ್ತಾ ಇರತ್ತೆ ಆಗ ನಮಗೆ ನೆನಪಿಗೆ ಬರೋದು ನ್ಯಾಯಾಂಗ ಅಂದರೆ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ಬೋದಲ್ಲ ಅಂತ ಇವನ್ ಸರ್ಕಾರಕ್ಕೆ ಆ ಆಪ್ಷನ್ ಇದೆ ಹೀಗೆ ರಾಜ್ಯಪಾಲರು ಸಂವಿಧಾನದಲ್ಲಿ ಈ ಥರ ಭಾಷಣ ಮಾಡಲೇಬೇಕು ಅಂತಿದೆ ಆದರೂ ಮಾಡಲ್ವಂತೆ ನೋಡಿ ಅಂತ ಸೊ ಅಲ್ಲಿ ಏನು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಾನು ಆಗಲೇ ಹೇಳ್ತಾ ಇದ್ದೆ ಇದೇ ಮೊದಲ ಬಾರಿ ನಮ್ಮ ರಾಜ್ಯದಲ್ಲಿ ಈ ಥರ ರಾಜ್ಯಪಾಲರು ನಾನು ಬರದೇ ಇಲ್ಲ ಅಂತ ಹೇಳಿರೋದಲ್ಲ ಈ ಹಿಂದೆನೂ ಕೂಡ ಆಗಿದೆ ಅಂತ ಈ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ಇದೇ ಥರ ಮಾಡಿದರು ಸೊ ಅದೇ ರೀತಿಯ ನೀತಿಯನ್ನು ಅನುಸರಿಸ್ತಾರೆ ಗೆಹ್ಲೋಟ್ ಅನ್ನೋದು ಪ್ರಶ್ನೆ BSY ಅವಧಿಯಲ್ಲಿ ಆಗಿನ ರಾಜ್ಯಪಾಲರು ಇದೇ ಥರ ಭಾಷಣವನ್ನು ಮೊಟಕುಗೊಳಿಸ್ಬಿಟ್ಟಿದ್ರು ನಾ ಮಾಡದೇ ಇಲ್ಲ ಅಂತ ಹೇಳಿಬಿಟ್ಟಿದ್ರು ಆಗ ಆಕ್ಷೇಪ ಎತ್ತಿದ್ರು ಹಂಸರಾಜ್ ಭಾರದ್ವಾಜ್ ಅವರು ಜಂಟಿ ಅಧಿವೇಶನದಲ್ಲಿ ಭಾಷಣ ಮಾಡದೆ ವಾಪಸ್ ಹೊರಟೋಗ್ಬಿಟ್ಟಿದ್ರು ಅದೇ ರೀತಿ ಥಾವರ್ ಚಂದ್ ಗೆಹ್ಲೋಟ್ ನಡ್ಕೊಳ್ತಾರಾ ಅನ್ನೋದು ಈಗಿರೋ ಪ್ರಶ್ನೆ ಇಲ್ಲ ಸರ್ಕಾರದ ಭಾಷಣವನ್ನು ಸದನದಲ್ಲಿ ಹೇಳ್ತಾರಾ ಅನ್ನೋದು ಕೂಡ ಪ್ರಶ್ನೆ ಇದೆ ನೋಡೋಣ ಏನಾಗತ್ತೆ ಅಂತ ಅಂದರೆ ಈ ಸಂಘರ್ಷ ಅನ್ನೋದು ಸರ್ಕಾರ ರಾಜ್ಯಪಾಲರು ವಿಧಾನಸೌಧ ರಾಜಭವನ ಸೊ ಈ ಸಂಘರ್ಷ ಅನ್ನೋದು ಆವಾಗಿಂದ ಆವಾಗ ನಡೀತಾ ಇರುತ್ತೆ ಕೆಲವೊಂದಕ್ಕೆ ಹೇಳಿದಕ್ಕೆಲ್ಲದಕ್ಕೂ ಒಪ್ಕೋಬೇಕು ಅಂತ ಅಲ್ಲ ಅಥವಾ ಎಲ್ಲವನ್ನೂ ತಿರಸ್ಕರಿಸಬೇಕು ಅಂತಲ್ಲ ಅವರವರ ಗಡಿ ಅವರವರ ಲಿಮಿಟ್ಸಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಸಂವಿಧಾನದಲ್ಲೇ ಇರುತ್ತೆ ಸೊ ಕೆಲವೊಂದು ವಿರುದ್ಧವಾಗಿ ನಡ್ಕೊಳ್ಬೇಕಂಥ ಪರಿಸ್ಥಿತಿ ಬಂದಾಗ ಈ ಥರದ ವಿರೋಧ ಆಗತ್ತೆ ಬಟ್ ಅದಕ್ಕೂ ಬಗೆಹರಿಸ್ಕೊಳ್ಳೋದಕ್ಕೆ ಆಪ್ಷನ್ಸ್ ಇದೆ ಕಾನೂನಾತ್ಮಕವಾಗಿ ಸೊ ಇವತ್ತು ಏನಾಗುತ್ತೆ ಅನ್ನೋದನ್ನು ನೋಡೋಣ ಇವತ್ತಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸ್ವಾಮಿ ಮೊದಲ ದಿನದಿಂದಲೂ ಕೂಡ ಇದು ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನೋದೊಂದು ಪರಿಸ್ಥಿತಿ ಇದೆ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಬಟ್ ಇಲ್ಲಿ ಒಂದು ಸ್ವಲ್ಪ ಭಾಷಣ ಮಾಡ್ತಾರಾ ಮಾಡಲ್ವಾ ಬರ್ತಾರಾ ಬರಲ್ವಾ ಈ ಪ್ರಶ್ನೆಗಳಿದೆ ಹಾಗಾಗಿ ಇವತ್ತಿನ ಬೆಳವಣಿಗೆ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಸ್ವಾಮಿ ನಿತಿ ಇವತ್ತು ವಿಶೇಷ ಅಧಿವೇಶನದ ಮೊದಲ ದಿನ ಈಗಾಗಲೇ ಸಾಕಷ್ಟು ಸರ್ಕಾರ ಹಾಗೂ ಗವರ್ನರ್ ನಡುವೆ ಸಾಕಷ್ಟು ಸಾಂವಿಧಾನಿಕ ಬಿಕ್ಕಟ್ಟು ಶುರುವಾಗುತ್ತೆ ಎಂಬ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ VBG ರಾಮ್ಜಿ ಎಂಬ ಹೊಸ ಯೋಜನೆಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರೆದಿದೆ ಆ ವಿಶೇಷ ಅಧಿವೇಶನದಲ್ಲಿ ಖಂಡನ ನಿರ್ಣಯ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಅಧಿವೇಶನದ ಮೊದಲನೇ ದಿನ ರಾಜ್ಯಪಾಲರು ಜಂಟಿ ಅಧಿವೇಶನ ಮಾಡಬೇಕಿತ್ತು ಜೊತೆಗೆ ಕ್ಯಾಬಿನೆಟ್ಟಿಂದ ಸಿದ್ಧಪಡಿಸಿದಂತಹ ಒಂದು ಭಾಷಣದ ಪ್ರತಿಯನ್ನು ಕೂಡ ಇವತ್ತು ರಾಜ್ಯಪಾಲರು ಓದಬೇಕಿತ್ತು ಆದರೆ ನಿನ್ನೆಯಿಂದಲೂ ಕೂಡ ರಾಜ್ಯ ಸರ್ಕಾರ ಹಾಗೂ ಲೋಕಭವನದ ನಡುವೆ ಸಾಕಷ್ಟು ಒಂದು ರೀತಿ ಆ ಸಂಘರ್ಷ ಕೂಡ ಶುರುವಾಗಿರುವಂಥದ್ದು ರಾಜ್ಯಪಾಲರ ಕಚೇರಿಯಿಂದ ಅಂದರೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಅಂದರೆ ಕ್ಯಾಬಿನೆಟ್ಟಿಂದ ಮಾಡಿಕೊಟ್ಟಂತಹ ಒಂದು ಭಾಷಣದ ಪ್ರತಿಯನ್ನು ಓದೋದಿಲ್ಲ ಎಂಬ ವಿಚಾರವನ್ನು ಈಗ ರಾಜ್ಯ ಸರ್ಕಾರಕ್ಕೆ ಬಂದಿರುವಂಥ ಮಾಹಿತಿ ಈ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೂ ಕೂಡ ಕಾನೂನು ಸಚಿವರಾದಂಥ HK ಪಾಟೀಲ್ ಅವರು ಸೇರಿದಂತೆ ಅಡ್ವೊಕೇಟ್ ಜನರಲ್ ಹಾಗೂ CM ಕಾನೂನು ಸಲಹೆಗಾರಂತ ಪೊನ್ನಣ್ಣನವರು ಲೋಕಭವನಕ್ಕೆ ಹೋಗಿದ್ರು ಅಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡಿದ್ರು
ಸಾಕಷ್ಟು ಒಂದು ಚರ್ಚೆಯನ್ನು ಮಾಡಿದಾರಂಥದ್ದು. ಅಂದರೆ ರಾಜ್ಯಪಾಲರು ಕೂಡ ಈಗ VBG ರಾಮ್ಜಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದಂತಹ ಈಗ ಕಾನೂನನ್ನು ಕೇಂದ್ರ ಸರ್ಕಾರ ಕಾಯ್ದೆಯನ್ನು ಜಾರಿ ಮಾಡಿದೆ. ಈಗಾಗಲೇ ರಾಷ್ಟ್ರಪತಿಗಳು ಕೂಡ ಅಂಕಿತ ಹಾಕಿದ್ದಾರೆ. ನಾನು ರಾಷ್ಟ್ರಪತಿಗಳ ಅಂಕಿತ ಹಾಕಿರುವಂಥ ಕಾಯ್ದೆ ವಿರುದ್ಧ ಹೇಗೆ ಒಂದು ಭಾಷಣ ಮಾಡಬೇಕು ಎಂಬ ವಿಚಾರವನ್ನು ಈಗ ಸರ್ಕಾರದ ನಾಯಕರ ಮುಂದೆ ಇಟ್ಟಿರುವಂಥದ್ದು. ಸರ್ಕಾರ ಕೂಡ ಹೇಳ್ತಾ ಇರೋವಂಥದ್ದು ಈ ಹೊಸ ಏನು ಮನ್ರೇಗಾ ಯೋಜನೆಯನ್ನು ಕೈಬಿಟ್ಟು ಈಗ VBG ರಾಮ್ಜಿ ಏನು ಹೊಸ ಕಾಯ್ದೆ ತಂದಿದ್ದಾರೆ, ಸಾಕಷ್ಟು ಇದರಿಂದ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆಗಳು ಉಂಟಾಗುತ್ತೆ, ರಾಜ್ಯ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಹಾಗಾಗಿ ಇದರ ವಿರುದ್ಧ ನಾವು ಖಂಡನ ನಿರ್ಣಯ ಪಾಸ್ ಮಾಡಲೇಬೇಕು ಅನ್ನೋದು ಒಂದು ನಿಶ್ಚಯಕ್ಕೆ ಬಂದಿದ್ದೀವಿ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದ ವಿಚಾರಗಳನ್ನು ನಾವು ತಲುಪಿಸಬೇಕಾಗಿದೆ ಎಂಬ ವಿಚಾರವನ್ನು ಮುಂದೆ ಇಟ್ಟಿರುವಂಥದ್ದು. ಹಾಗಾಗಿ ಒಂದು ಕಡೆ ಸಂವಿಧಾನದ 175 ಪ್ರಕಾರ ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಬರಲೇಬೇಕು. ಜೊತೆಗೆ 176ನೇ ವಿಧಿಯ ಪ್ರಕಾರ ಜಂಟಿ ಅಧಿವೇಶನದ ಒಂದು ಉದ್ದೇಶಿಸಿ ಭಾಷಣ ಮಾಡಬೇಕು. ಈ ಎರಡೂ ಕೂಡ ಸಂವಿಧಾನದಲ್ಲಿ ಅವಕಾಶ ಇದೆ. ಆದರೆ ಇವತ್ತಿನ ನಡೆಯಲ್ಲಿ ಇನ್ನೇನು ಕೆಲವು ಗಂಟೆಗಳು ಬಾಕಿ, 1 ಗಂಟೆ ಮಾತ್ರ ಬಾಕಿ ಇದೆ. ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಏನು ಕ್ಯಾಬಿನೆಟ್ ಸಿದ್ಧಪಡಿಸುವಂಥ ಒಂದು ಪ್ರತಿಯನ್ನು ಓದ್ತಾರೆ ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದು ರೀತಿ ರಾಜ್ಯ ಸರ್ಕಾರ ವರ್ಸಸ್ ಲೋಕಭವನ ನಡುವೆ ಸಾಂವಿಧಾನಿಕ ಬಿಕ್ಕಟ್ಟು ಕೂಡ ಶುರುವಾಗುತ್ತಾ ಎಂಬ ಲೆಕ್ಕಾಚಾರಗಳು ಶುರುವಾಗಿರುವಂಥದ್ದು. ಅಂದರೆ ಈಗ ರಾಜ್ಯಪಾಲರ ಕಚೇರಿಯಲ್ಲಿ ನಡೆದಂಥ ಒಂದು ಚರ್ಚೆಯಲ್ಲಿ, ಅಂದರೆ ನಿನ್ನೆ ತಡರಾತ್ರಿವರೆಗೂ ನಡೆದಂಥ ಒಂದು ಚರ್ಚೆಯಲ್ಲಿ 11 ಪ್ಯಾರಾಗಳನ್ನು ಕೈ ಬಿಡಬೇಕು ಅನ್ನೋದು ಕೂಡ ರಾಜ್ಯಪಾಲರು ಒಂದು ನಿರ್ದೇಶನ ಕೊಟ್ಟಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ ಎಂಬ ಹೇಳಿಕೆಗಳನ್ನು ಸ್ವತಃ ಕಾನೂನು ಸಚಿವರಾದ HK ಪಾಟೀಲ್ ಅವರೇ ಹೇಳಿರುವಂಥದ್ದು. ಅಂದರೆ 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಏನು ಹಿನ್ನಡೆ, ರಾಜ್ಯ ಸರ್ಕಾರದ ವಿರುದ್ಧ ಒಂದು ಮಲತಾಯಿ ಧೋರಣೆ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇದೆ. ಇದರಲ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗಿದೆ. ಹಾಗಾಗಿ ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಅನ್ಯಾಯಗಳಾಗ್ತಾ ಇದೆ, ಸಮಸ್ಯೆಗಳಾಗ್ತಾ ಇದೆ, ಅನುದಾನದ ಕೊರತೆ ಆಗ್ತಾ ಇದೆ, ಅದನ್ನು ನಾವು ಜನತೆಗೆ ತೋರಿಸಬೇಕು, ಅದನ್ನು ಎತ್ತಿಡಬೇಕು. ಹಾಗಾಗಿ ನಮ್ಮ ನಿಲುವು ಏನಿದೆ ಅದನ್ನು ನಾವು ಸ್ಪಷ್ಟವಾಗಿ ಇರ್ತೀವಿ, ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸೋದಿಲ್ಲ. CM ಸಿದ್ದರಾಮಯ್ಯನವರ ಹತ್ರ ನಾವು ಚರ್ಚೆ ಮಾಡಿ ಆ ನಂತರ ನಿರ್ಣಯಕ್ಕೆ ಬರ್ತೀವಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಯಾವ 11ನೇ ಹಣಕಾಸು ಆಯೋಗ ಸೇರಿದಂತೆ ಮನ್ರೇಗಾ ಹೆಸರು ಬದಲಾವಣೆ ಮಾಡಿರೋದು ಸೇರಿದಂತೆ ಕೆಲವೊಂದು ಮಾರ್ಪಾಡುಗಳನ್ನು VBG ರಾಮ್ಜಿ ಹೊಸ ಕಾಯ್ದೆಯಲ್ಲಿ ಮಾಡಿರುವಂಥದ್ದು. ಹಾಗಾಗಿ ಎಲ್ಲವನ್ನೂ ಕೂಡ ಇದನ್ನ ಖಂಡನ ನಿರ್ಣಯ ಮಾಡ್ತೀವಿ. ನಾವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಹಾಗಾಗಿ ನಮ್ಮ ನಿರ್ಣಯಗಳನ್ನು ಏನಿದೆ ಅದನ್ನು ನಾವು ತೋರಿಸಬೇಕಾಗಿದೆ ಎಂಬುದು ಕೂಡ ರಾಜ್ಯ ಸರ್ಕಾರದ ನಾಯಕರು ಸೇರಿದಂತೆ CM ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿರುವಂಥದ್ದು. ಹೀಗಾಗಿ ಇವತ್ತಿನ ರಾಜ್ಯಪಾಲರ ಭಾಷಣ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. 11 ಪ್ಯಾರಾಗಳನ್ನು ಬಿಡಬೇಕು ಎಂಬ ಏನು ಸರ್ಕಾರಕ್ಕೆ ನಿಲುವನ್ನು ತಿಳಿಸಿದ್ದಾರೆ. 11 ಪ್ಯಾರಾಗಳಿಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಪಾಲರ ನಡೆ ಹೇಗಿರುತ್ತೆ, ರಾಜ್ಯಪಾಲರ ಭಾಷಣದ ಪ್ರತಿಯಲ್ಲಿ ಏನು VBG ರಾಮ್ಜಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಅಥವಾ ಮನ್ರೇಗಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಭಾಷಣ ಓದ್ತಾರ, ಜೊತೆಗೆ 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯಕ್ಕೆ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಎಂಬ ಆರೋಪವನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಿತ್ತು, ಆ ಭಾಷಣದ ಪ್ರತಿಯನ್ನು ಓದ್ತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಒಟ್ಟಾಗಿ ಈಗಾಗಲೇ ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ಬಹುತೇಕ ಫಿಕ್ಸ್ ಆಗಿರುವಂಥದ್ದು, ಅಂದರೆ ನಮ್ಮ ನಿಲುವಿಗೆ ನಾವು ಬದ್ಧರಾಗಿರ್ತೀವಿ ಅಂತ. ಜೊತೆಗೆ ಇನ್ನೂ ಕೂಡ ಲೋಕಭವನದಿಂದ ಯಾವ ಒಂದು ಸಂದೇಶಕ್ಕಾಗಿ ಕಾಯ್ತಾ ಇರೋಂಥದ್ದು. ಈಗಲೂ ಕೂಡ CM ಕಾನೂನು ಸಲಹೆಗಾರ ಲೋಕಭವನಕ್ಕೆ ಹೋಗಿ ಅಲ್ಲಿ ರಾಜ್ಯಪಾಲರ ಭೇಟಿಗೆ ಒಂದು ಪ್ರಯತ್ನ ಪಟ್ಟು ಇರುವಂಥ ವಿಚಾರಗಳನ್ನು ರಾಜ್ಯಪಾಲರಿಗೆ ವಿವರಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇನ್ನೇನು 11 ಗಂಟೆಗೆ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಬೇಕು. ಆ ಮಾತನಾಡುವಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಯಾವ ನಿರ್ಣಯವನ್ನು ಕೈಗೊಳ್ತಾರೆ, ಯಾವ ಒಂದು ತಮ್ಮ ನಿರ್ಣಯವನ್ನು ಅನುಸರಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು ನೀತಿ. ಸ್ವಾಮಿ, ಇನ್ನೊಂದು, ಈಗ ಬರಲೇ ಇಲ್ಲ ಅಂತ ಅಂದರೆ ಕಾನೂನು ಹೋರಾಟ ಅನ್ನೋದೊಂದಿದೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇ ಇರ್ತೀವಿ ಅನ್ನೋದನ್ನು ಹೇಳ್ತಾ ಇದ್ರು. ಬಂದು ಮೊದಲ ಸಾಲನ್ನು ಓದಿ ನೆಕ್ಸ್ಟ್ ನಾನು ಓದಲ್ಲ ಮುಂದುವರಿಸಲ್ಲ ಅಂತ ಹೇಳಿ ಹೋದರೆ, ಅಥವಾ ಈ 11 ಪ್ಯಾರಾ ಅಂತ ಏನು ಹೇಳ್ತಾ ಇದ್ದಾರೋ ಅದನ್ನು ಮಾತ್ರ ಓದದೆ ಇಗ್ನೋರ್ ಮಾಡಿದ್ರೆ, ಸೊ ಏನು ಆಪ್ಷನ್ಸ್ ಇದೆ, ಏನು ಮಾಡ್ಬೋದು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್ಕಾರ, ಅಂದರೆ ಕಾಂಗ್ರೆಸ್ ಕಡೆ ಅಂತ? ಈಗಾಗಲೇ ನಾವು ಬೇರೆ ರಾಜ್ಯಗಳನ್ನು ಉದಾಹರಣೆ ತೆಗೆದುಕೊಳ್ಳೋದಾದರೆ ತಮಿಳುನಾಡು ಹಾಗೂ ಕೇರಳದಲ್ಲೂ ಕೂಡ ಇದೇ ವಿಚಾರ ಸಾಂವಿಧಾನಿಕ ಬಿಕ್ಕಟ್ಟು, ಅಂದರೆ ಅಲ್ಲಿನ ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗಿರುವಂಥದ್ದು. ಅಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಹಾಗೂ ಕೇರಳದಲ್ಲೂ ಈಗಾಗಲೇ ರಾಜಕೀಯ ಬಿಕ್ಕಟ್ಟು ಅಂತ ಆದರೂ ಹೇಳ್ಬೋದು, ಅಥವಾ ಸಾಂವಿಧಾನಿಕ ಬಿಕ್ಕಟ್ಟು ಅಂತಲೇ ಹೇಳ್ಬೋದು. ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ಈಗಾಗಲೇ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನ ಬಿಕ್ಕಟ್ಟು ಅಲ್ಲಿ, ಅಂದರೆ ಕೇರಳ ಹಾಗೂ ತಮಿಳುನಾಡಲ್ಲಿ ಏರ್ಪಟ್ಟಿರುವಂಥದ್ದು. ಹಾಗಾಗಿ
ಸಂಪೂರ್ಣವಾಗಿ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ರಾಜ್ಯ ಸರ್ಕಾರಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ಅದೇ ಹಾದಿಯಲ್ಲಿ ಅದೇ ದಾರಿಯಲ್ಲಿ ರಾಜ್ಯದಲ್ಲೂ ಕೂಡ ಸಾಂವಿಧಾನಿಕ ಬಿಕ್ಕಟ್ಟು ಏರ್ಪಟ್ಟು ಆಗುತ್ತಾ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸರ್ಕಾರದ ನಾಯಕರು ಮುಂದೆ ಯಾವ ಒಂದು ನಡೆಯನ್ನ ಇಡಬೇಕು ಅನ್ನೋದು ಕೂಡ ಒಂದು ಚರ್ಚೆ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ರಾಜ್ಯಪಾಲರು ಅಂದ್ರೆ ಸಂವಿಧಾನದ 175ನೇ ವಿಧಿ ಪ್ರಕಾರ ರಾಜ್ಯಪಾಲರು ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡಬೇಕು, ಜಂಟಿ ಅಧಿವೇಶನಕ್ಕೆ ಹಾಜರಾಗಬೇಕು ಅನ್ನೋದು. ಹಾಗಾಗಿ ಏನಾದರೂ ರಾಜ್ಯಪಾಲರು ಬರದಲೇ ಇದ್ದ ಸಂದರ್ಭದಲ್ಲಿ, ಜಂಟಿ ಅಧಿವೇಶನಕ್ಕೆ ಹಾಜರಾಗದ ಸಂದರ್ಭದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳಿಗೆ ದೂರು ಕಳಿಸೋದು, ಅಂದ್ರೆ ನಾವು ನಮ್ಮ ನಿರ್ಣಯವನ್ನ ರಾಜ್ಯಪಾಲರಿಗೆ ಕಳಿಸಿದ್ವು, ರಾಜ್ಯಪಾಲರು ಇದನ್ನು ತಿರಸ್ಕರಿಸಿದ್ದಾರೆ, ಜೊತೆಗೆ ಸಂವಿಧಾನದ ಒಂದು ನಿಯಮದ ಪ್ರಕಾರ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಆಗಮಿಸಿಲ್ಲ, ಹಾಗಾಗಿ ಅವರ ಮೇಲೆ ಆ ಸಂವಿಧಾನದ ಒಂದು ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ರಾಷ್ಟ್ರಪತಿಗಳಿಗೆ ದೂರು ಕೊಡಬಹುದು. ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ತಮ್ಮ ಆ ಧೋರಣೆಗಳಿಗೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದೀವಿ ಅದನ್ನ ಅಡ್ಡಪಡಿಸ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಮೂಲಕ ರಾಜ್ಯಪಾಲರ ಮೇಲೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಂಬ ಆ ವಿಚಾರವನ್ನ ರಾಷ್ಟ್ರಪತಿಗಳಿಗೆ ದೂರು ಸಲ್ಲಿಸಬಹುದು. ಹಾಗಾಗಿ ಇವತ್ತಿನ ರಾಜ್ಯಪಾಲರ ನಡೆ ಹಾಗೂ ರಾಜ್ಯ ಸರ್ಕಾರ